ನಮಸ್ಕಾರ ಸ್ನೇಹಿತರೆ. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ 18ನೇ ಯೋಜನೆ ಸ್ತ್ರೀ ಶಕ್ತಿ ಯೋಜನೆ. ಇದು ಪ್ರಾರಂಭ ಆಗಿದ್ದು 2001ರಲ್ಲಿ ಆಗಿದೆ. ಇದರ ಗುರಿ ಏನಪ್ಪ ಅಂದರೆ ಸ್ವಸಹಾಯ ಸಂಘಗಳ ಗುಂಪುಗಳು ಏನಿರ್ತಾವ ಅವಕ್ಕೆ ರಚನೆ ಮಾಡೋದು, ಆ ಮೂಲಕ ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣ ಮಾಡ್ತಕ್ಕಂಥದ್ದು. ಇದರದ್ದು ಉದ್ದೇಶಿತ ಫಲಾನುಭವಿಗಳು ಯಾರು ಅಂದರೆ ಗ್ರಾಮೀಣ ಮಹಿಳಾ ಸ್ವಸಹಾಯ ಗುಂಪುಗಳು. ಅವರೇನಿರ್ತಾರೆ ಸ್ವಸಹಾಯ ಗುಂಪಿನವರು. ಅದರ ಉದ್ದೇಶ ಏನಪ್ಪ ಅಂದರೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಸದಸ್ಯರಲ್ಲಿ ಉಳಿತಾಯ ಸಬಲೀಕರಣ ಮಾಡ್ತಕ್ಕಂಥದ್ದು ಮತ್ತು ಸದಸ್ಯರಲ್ಲಿ ಉಳಿತಾಯದ ಅಭ್ಯಾಸವನ್ನು ಸೇವಿಂಗ್ ಅಭ್ಯಾಸವನ್ನು ಬೆಳೆಸಲಿಕ್ಕೆ ಸ್ತ್ರೀ ಶಕ್ತಿ ಗುಂಪುಗಳನ್ನು ಮಾಡಲಾಗಿದೆ. ಈಗ ಉಳಿತಾಯ ಮಾಡ್ತಕ್ಕಂಥದ್ದು ಅಭ್ಯಾಸ ಆಗಬೇಕು, ಜೊತೆಗೆ ಒಂದು ಆರ್ಥಿಕ ಶಿಸ್ತು ಅವರಲ್ಲಿ ಬರಬೇಕು. ದುಡ್ಡು ಅವರವ್ರ ಗುಂಪಿನಲ್ಲಿ ಮೊಬೈಲೈಸ್ ಆಗೋದ್ರಿಂದ ಅವ್ರ ಜೀವನಕ್ಕೆ ಒಂದು ಸಹಾಯ ಆಗಬೇಕು ಅಂತಕ್ಕಂಥ ಉದ್ದೇಶ. ಇದರ ಪ್ರಮುಖ ಲಕ್ಷಣ ಏನು ಅಂದರೆ ಸ್ತ್ರೀ ಶಕ್ತಿ ಗುಂಪುಗಳು ಬಡತನ ರೇಖೆಗಿಂತ ಕೆಳಗಿರುವ ಸುಮಾರು 15ರಿಂದ 20 ಮಹಿಳಾ ಸದಸ್ಯರು, ಭೂಹೀನ ಕೃಷಿ ಕಾರ್ಮಿಕರು, SC ST ಮಹಿಳೆಯರು ಒಟ್ಟಾಗಿ ಸೇರಿ ಸ್ತ್ರೀ ಶಕ್ತಿ ಗುಂಪುಗಳನ್ನು ರಚಿಸಿ ಗುಂಪುಗಳನ್ನು ರಚಿಸಿ ಅಂಗನವಾಡಿ ಏನು ಅಲ್ಲಿ ಸಿಬ್ಬಂದಿ ಇರ್ತಾರೆ ಅವ್ರ ಮೂಲಕ ಇದನ್ನು ತಯಾರು ಮಾಡಲಾಗಿತ್ತು. ಫಸ್ಟಿಗೆ ಇದು ರಿವಾಲ್ವಿಂಗ್ ಫಂಡ್ ಏನು ಆರ್ಥಿಕ ಪ್ರೋತ್ಸಾಹಧನ, ಸ್ವಸಹಾಯ ಗುಂಪುಗಳು ಉತ್ಪಾದಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸ್ತಾರೆ. ಅಂದರೆ ಉತ್ಪಾದಕ ಚಟುವಟಿಕೆಗಳಲ್ಲಿ ಕೂಡ ಅವ್ರು ತೊಡಗಬೇಕು. ಅದಕ್ಕೆ ಮತ್ತು ಅವರಿಗೆ ಮಾರುಕಟ್ಟೆಯನ್ನು ಒದಗಿಸ್ತಾರೆ. ಇಂಥ ಹಲವಾರು ರೀತಿಯ ಒಂದು ಕಾರ್ಯಕ್ರಮವನ್ನು ಉತ್ತೇಜಿಸಲಿಕ್ಕೆ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಎತ್ಕೊಳ್ತಾ ಇದೆ. ಆದಾಯ ಉತ್ಪನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋ ಸಲುವಾಗಿ ಸ್ತ್ರೀ ಶಕ್ತಿ ಗುಂಪು ರಚನೆ, ಸುತ್ತು ನಿಧಿ, ಹಣಕಾಸು ಪ್ರೋತ್ಸಾಹ, ಸ್ವಸಹಾಯ ಗುಂಪುಗಳು ಉತ್ಪಾದಿಸುವ ವಸ್ತುಗಳಿಗೆ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸ್ತಕ್ಕಂಥದ್ದು ಈ ಒಂದು ಯೋಜನೆ ಉದ್ದೇಶ. ಅಂದರೆ ಇದು ಈ ಬಾಂಗ್ಲಾದೇಶದಲ್ಲಿ ಮಹಿಳೆಯರು ತಾವೇ ಸ್ವಲ್ಪ ತಮ್ಮಲ್ಲಿರೋ ಹಣವನ್ನು ಶೇರ್ ಮಾಡಿ ತಮ್ಮ ಕೆಲಸಗಳಿಗೆ ಸಹಾಯವನ್ನು ತಮ್ಮ ಜೀವನಕ್ಕೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಏನು ಒಂದು ಕ್ರಮವನ್ನು ತೆಗೆದುಕೊಂಡಿದ್ದು ಒಂದು ಜಗತ್ಪ್ರಸಿದ್ಧ ಒಂದು ಕ್ರಮ ಇತ್ತು. ನಂತರ ಅದು ರೆಹಮಾನ್ ಉಲ್ ಹಕ್ ಅಂತಕ್ಕಂಥ ಬಾಂಗ್ಲಾ ಆರ್ಥಿಕ ತಜ್ಞರು ಇವತ್ತು ಹಲವಾರು ರೀತಿಯ ಆರ್ಥಿಕ ಟರ್ಮ್ಸ್ಗಳನ್ನು ಅರ್ಥಶಾಸ್ತ್ರಕ್ಕೆ ಪರಿಚಯಿಸಿರ್ತಕ್ಕಂಥವ್ರು. ಅಲ್ಲಿ ಒಂದು ಗ್ರಾಮೀಣ ಬ್ಯಾಂಕ್ಗಳನ್ನು ಮಾಡಿ ಹೇಗೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಯಿತು ಮತ್ತು ಈ ಮಹಿಳೆಯರ ಗುಂಪುಗಳು ಅಲ್ಲೇ ಪ್ರಾರಂಭ ಆಗಿದ್ದು. ಸೊ ಅದರಿಂದ ಅಲ್ಲಿ ಮಹಿಳೆಯರ ಒಂದು ಸಬಲೀಕರಣ ಆಗಿರೋದು ಅಂತಕ್ಕಂಥದ್ದು ನೋಡಿ ನಮ್ಮ ದೇಶದಲ್ಲಿ ಈ ಸ್ವಸಹಾಯ ಗುಂಪುಗಳಿಗೆ ಒಂದು ಆದ್ಯತೆ ಕೊಡ್ತಕ್ಕಂಥ ಯೋಜನೆ ಇದು. ಇನ್ನು ಇದಕ್ಕೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ ಸರ್ಕಾರ ಏನಪ್ಪ ಅಂದ್ರೆ ಸೂಕ್ತ ನಿಧಿ ಕೊಡೋದು, ಅವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸೋದು, ಬ್ಯಾಂಕ್ಲಿಂದ ಲೋನ್ ಕೊಡಿಸೋದು, ಇಂಥ ಸವಲತ್ತುಗಳನ್ನು ನೀಡ್ತಾ ಇದೆ. ಇನ್ನು 19ನೇ ಯೋಜನೆ ಆರೋಗ್ಯ ಪುಷ್ಟಿ. ಈ ಆರೋಗ್ಯ ಪುಷ್ಟಿ ಯೋಜನೆಯಲ್ಲಿ ಏನಪ್ಪ ಅಂದರೆ ಆರೋಗ್ಯ ಪುಷ್ಟಿ ಅಂತಕ್ಕಂಥ ಯೋಜನೆಯಲ್ಲಿ ಅಪೌಷ್ಟಿಕತೆ, ರಕ್ತಹೀನತೆ ಮತ್ತು ಕಡಿಮೆ ತೂಕವನ್ನು ಪರಿಹಾರ ಮಾಡಲಿಕ್ಕೆ ಮಾತೃಪೂರ್ಣ ಕಾರ್ಯಕ್ರಮದ ಮಾದರಿಯಲ್ಲಿ ಅರ್ಹ ವಿವಾಹಿತ ಮಹಿಳೆಯರಿಗೆ ಅವರ ಜೀವಿತಾವಧಿಯಲ್ಲಿ ಒಂದು ಬಾರಿ ಗರಿಷ್ಠ 6 ತಿಂಗಳ ಅವಧಿಗೆ ಅಂಗನವಾಡಿಗಳಲ್ಲಿ ಮಧ್ಯಾಹ್ನದ ಊಟ ಮತ್ತು ರೋಗ ನಿರೋಧಕ IFA ಮಾತ್ರೆಗಳನ್ನು ಕೊಡಲಾಗ್ತದೆ. ಈ ಕಾರ್ಯಕ್ರಮದಡಿ ಮಹತ್ವಾಕಾಂಕ್ಷೆಯ ತಾಲೂಕುಗಳಿಗೆ ಒತ್ತು ನೀಡಲಾಗುವುದು. ಅಂದರೆ ಇದಕ್ಕೆ ಟಾರ್ಗೆಟೆಡ್ ತಾಲೂಕಸ್ ಏನಿವೆ ಪೌಷ್ಟಿಕತೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಅವರಿಗೆ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು 20ನೇ ಯೋಜನೆ ಧನಶ್ರೀ ಯೋಜನೆ. ಈ ಧನಶ್ರೀ ಯೋಜನೆಯಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಇದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಒಂದು ಯೋಜನೆ. ಪ್ರಾರಂಭ 2016 ಮತ್ತು 2017ರಲ್ಲಿ ಆಯಿತು. ಗುರಿ HIV ಪೀಡಿತ ಸಂತ್ರಸ್ತರಿಗೆ ಆದಾಯ ಗಳಿಸುವ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಹಣಕಾಸಿನ ನೆರವು ನೀಡ್ತಕ್ಕಂಥದ್ದು. HIV ಸೋಂಕಿತ ಮಹಿಳೆಯರಿರ್ತಾರೆ ಅವ್ರಿಗೇನಪ್ಪ ಅಂದ್ರೆ ಆದಾಯ ಉತ್ಪನ್ನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಉದ್ದೇಶ. ಈ ಯೋಜನೆಯಡಿ HIV ಪೀಡಿತ 18ರಿಂದ 60 ವರ್ಷದೊಳಗಿನ ಮಹಿಳೆಯರಿಗೆ ಆದಾಯ ಗಳಿಸುವ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಇದು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ₹50,000 ಏನಪ್ಪ ಅಂದ್ರೆ ಅವರಿಗೆ ಸಾಲದ ರೂಪದಲ್ಲಿ ₹25,000 ಪ್ರೋತ್ಸಾಹಧನ
ಅಂದರೆ 25,000 ರೂಪಾಯಿ ಸಾಲ, 25,000 ರೂಪಾಯಿ ಅವ್ರಿಗೆ ಪ್ರೋತ್ಸಾಹಧನವನ್ನು ನೀಡಲಾಗ್ತದೆ. ಅವರು ಯಾವುದೇ ರೀತಿಯ ಒಂದು ಪ್ರೊಡಕ್ಟಿವ್ ಕೆಲಸದಲ್ಲಿ ತೊಡಗಿಸಿಕೊಂಡು ತಮ್ಮ ಜೀವನವನ್ನು ನಡೆಸಲಿಕ್ಕೆ, ಒಂದು ಜೀವನೋಪಾಯವನ್ನು ಕಂಡುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲೆಗಳು ಯಾವುದು ಈ ಧನಶ್ರೀ ಯೋಜನೆಗೆ? ಕರ್ನಾಟಕದಲ್ಲಿ ಉಡುಪಿ, ಚಿತ್ರದುರ್ಗ, ಧಾರವಾಡ, ಚಾಮರಾಜನಗರ, ಮೈಸೂರು, ತುಮಕೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಒಟ್ಟು 7 OAC ಕೇಂದ್ರಗಳು ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸ್ತಾ ಇವೆ. 18ರಿಂದ 60 ವಯೋಮಿತಿ ಒಳಗಿರ್ತಕ್ಕಂಥ HIV ಸೋಂಕಿತ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲಿಕ್ಕೆ ಪ್ರತಿ ಫಲಾನುಭವಿಗೆ 30,000 ರೂಪಾಯಿಗಳನ್ನು ಪ್ರೋತ್ಸಾಹಧನವಾಗಿ ನೀಡಲಾಗ್ತಾ ಇದೆ. 2023ನೇ ಸಾಲಿನಾಗ 200 ಲಕ್ಷಗಳ ಅನುದಾನದಲ್ಲಿ 651 ಫಲಾನುಭವಿಗಳಿಗೆ ಆರ್ಥಿಕ ಸಹಾಯ ಮಾಡಲಾಗಿದೆ, ಸರ್ಕಾರ ನೀಡಿದೆ. 2023-24ನೇ ಸಾಲಿನಲ್ಲಿ 2,000 ರೂಪಾಯಿ 200 ಲಕ್ಷ ಅನುದಾನವನ್ನು ಹಂಚಿಕೆ ಮಾಡಿದ್ದು. ಇದರಲ್ಲಿ ಒಟ್ಟು 667 ಫಲಾನುಭವಿಗಳಿಗೆ ಸೌಲಭ್ಯ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಪ್ರಗತಿಯಲ್ಲಿರ್ತದೆ. ಉಡುಪಿ ಜಿಲ್ಲೆಯಲ್ಲಿ HIV ಸೋಂಕಿತ 7 ಮಹಿಳೆಯರು 3.13 ಲಕ್ಷಗಳ ಆರ್ಥಿಕ ಸೌಲಭ್ಯ ಪಡೆದು ಹತ್ತಿ ಬತ್ತಿ ತಯಾರಿಸುವ ಘಟಕವನ್ನು ಸ್ಥಾಪಿಸಿರ್ತಾರೆ. ಅಂದರೆ ಈಗೇನು ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕಂಡಿರ್ತಕ್ಕಂಥ ಮಹಿಳೆಯರು ಅವರ ಆರ್ಥಿಕ ಇದನ್ನು ಮಾಡಲಿಕ್ಕೆ ಈ ಧನಶ್ರೀ ಯೋಜನೆಯನ್ನು ಸರ್ಕಾರ ಮಾಡಿದೆ. ಅದೇ ರೀತಿ 21ನೇ ಯೋಜನೆ ಶಕ್ತಿ ಸದನ ಸ್ವಾಧಾರ ಗೃಹ 2002 ಅಂತಕ್ಕಂಥದ್ದು. ಇದು ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದ ಒಂದು ಯೋಜನೆ. ಗುರಿ ಏನಪ್ಪ ಅಂದರೆ ಕಷ್ಟಕರ ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಪುನರ್ವಸತಿಯನ್ನು ನೀಡತಕ್ಕಂಥ ಯೋಜನೆ. ಉದ್ದೇಶ ಕಷ್ಟಕರ ಪರಿಸ್ಥಿತಿಯಲ್ಲಿರುವ ಮಹಿಳೆಯರಿಗೆ ಆಹಾರ, ಆಶ್ರಯ, ಬಟ್ಟೆ, ತರಬೇತಿ ಮತ್ತು ಶಿಕ್ಷಣವನ್ನು ನೀಡುವ ಮೂಲಕ ಅವರನ್ನು ಸಶಕ್ತಗೊಳಿಸ್ತಕ್ಕಂಥದ್ದು. ಫಲಾನುಭವಿಗಳು 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಮಹಿಳೆಯರು, ನಿರ್ಜನವಾಗಿರುವ, ನಿರಾಶ್ರಿತರಾದ ಮತ್ತು ಯಾವುದೇ ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲವಿಲ್ಲದ ನೈಸರ್ಗಿಕ ವಿಕೋಪಗಳಿಂದ ಬದುಕುಳಿದ ಮಹಿಳೆಯರು, ಮಹಿಳಾ ಖೈದಿಗಳು ಜೈಲಿನಿಂದ ಬಿಡುಗಡೆಯಾಗಿದ್ದರೆ ಮತ್ತು ಕುಟುಂಬ ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲವಿಲ್ಲದೇ ಇದ್ದರೆ ಇದನ್ನು ಸರ್ಕಾರೇತರ ಸಂಸ್ಥೆಗಳ ಮೂಲಕ ಏನಪ್ಪ ಅಂದ್ರೆ ಅನುಷ್ಠಾನ ಮಾಡ್ತಕ್ಕಂಥದ್ದು. ಪ್ರಮುಖ ಲಕ್ಷಣ ಆಶ್ರಯ ಮನೆಗಳು, ಸಮಾಲೋಚನಾ ಕೇಂದ್ರ, ತರಬೇತಿ ಕೇಂದ್ರ ಮತ್ತು ವೈದ್ಯಕೀಯ ಕೇಂದ್ರವನ್ನು ನಡೆಸಲು ಭಾರತ ಸರ್ಕಾರದ ಅನುದಾನವನ್ನು ಮಂಜೂರು ಮಾಡಲಾಗಿದೆ. ಪ್ರಸ್ತುತ ರಾಜ್ಯದಲ್ಲಿ 51 ಸ್ವಾಧಾರ ಮನೆಗಳು ಕಾರ್ಯನಿರ್ವಹಿಸುತ್ತವೆ. ಈ ಯೋಜನೆಯು ಸಂಕಷ್ಟಕರ ಪರಿಸ್ಥಿತಿಯಲ್ಲಿರುವ ಮಹಿಳೆಯರಿಗಾಗಿ ತಾತ್ಕಾಲಿಕ ಆಶ್ರಯ, ವೈದ್ಯಕೀಯ ಸೇವೆ, ಸಮಾಲೋಚನೆ ಹಾಗೂ ಕಾನೂನು ನೆರವನ್ನು ನೀಡತಕ್ಕಂಥ ಕೆಲಸ ಮಾಡ್ತಾಯಿದೆ. ರಾಜ್ಯದಲ್ಲಿ ಪ್ರಸ್ತುತ 51 ಸ್ವಾಧಾರ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇವೆ. ನವೆಂಬರ್ 2023ಕ್ಕೆ ಏನಪ್ಪ ಅಂದ್ರೆ ಆ ತಿಂಗಳ ಎಂಡಿಗೆ 1,669 ಫಲಾನುಭವಿಗಳಿಗೆ ಸೇವೆಯನ್ನು ಒದಗಿಸಲಾಗಿದೆ. ಸ್ವಧಾರ ಗೃಹ ಮತ್ತು ಶಕ್ತಿ ಸದನ ಯೋಜನೆಯು ಸಂಕಷ್ಟಕರ ಪರಿಸ್ಥಿತಿಯಲ್ಲಿರುವವರಿಗೆ ಅಂಥ ಮಹಿಳೆಯರಿಗೆ ತಾತ್ಕಾಲಿಕ ಆಶ್ರಯ ಮತ್ತು ವೈದ್ಯಕೀಯ ಸೇವೆ, ಸಮಾಲೋಚನೆ, ಕಾನೂನು ನೆರವು ಒದಗಿಸುವ ಯೋಜನೆಯಾಗಿದೆ. ಇದು ಏನು ಶಕ್ತಿ ಸ್ವಾಧಾರ ಯೋಜನೆ 2002ರಲ್ಲಿ ಪ್ರಾರಂಭ ಆಯಿತು. ಸೊ ಅದಾದಮೇಲೆ 22ನೇ ಯೋಜನೆ ರಾಷ್ಟ್ರೀಯ ಶಿಶುಪಾಲನಾ ಕೇಂದ್ರ. ಇದು ಏನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿರ್ದೇಶನಾಲಯದ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ. ಇದು ರಾಷ್ಟ್ರೀಯ ಇದ್ರದ್ದು ಏನು ಕೇಂದ್ರ ಪುರಸ್ಕೃತ ಯೋಜನೆ ಆಗಿದ್ದು, ಸದರಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪಾಲು ಅನುಕ್ರಮವಾಗಿ 60:30:10 ಅನುಪಾತದಂತೆ ಅನುದಾನವನ್ನು ಒದಗಿಸಲಾಗಿರ್ತದೆ. ನವೀಕೃತಗೊಂಡ ಈ ಯೋಜನೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಪ್ರಾರಂಭಿಕ ಬಾಲ್ಯಾವಸ್ಥೆಯ ಸೇವೆಗಳನ್ನು ನೀಡುವಲ್ಲಿ ಮಹತ್ವಪೂರ್ಣ ಬದಲಾವಣೆಯನ್ನು ತರುವ ಉದ್ದೇಶ ಹೊಂದಿರ್ತದೆ. ಅಂದ್ರೇನು, 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಪ್ರಾರಂಭಿಕ ಬಾಲ್ಯಾವಸ್ಥೆಯ ಸೇವೆಗಳನ್ನು ಕೊಡಲಿಕ್ಕೆ ಇದು ತಂದಿರತಕ್ಕಂಥದ್ದು. ಉದ್ಯೋಗಸ್ಥ ತಾಯಂದಿರು ತಮ್ಮ ಕೆಲಸದ ಅವಧಿಯಲ್ಲಿ ಮಕ್ಕಳ ಸಮಗ್ರ ಪೋಷಣೆಗಾಗಿ ಶಿಶು ಪಾಲನಾ ಕೇಂದ್ರಗಳಲ್ಲಿ ತಮ್ಮ ಮಕ್ಕಳನ್ನು ಕಳಿಸಲು ಅನುಕೂಲವಾಗ್ತದೆ. ಇದರ ಉದ್ದೇಶ ಏನಪ್ಪ ಅಂದರೆ, ಉದ್ಯೋಗಸ್ಥ ತಾಯಂದಿರು 6 ತಿಂಗಳಿಂದ 6 ವರ್ಷದ ಮಕ್ಕಳನ್ನು ದಿನಪೂರ್ತಿ ಸುರಕ್ಷಿತವಾಗಿ ನೋಡ್ಕೊಳ್ತಕ್ಕಂಥದ್ದು.